ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಏನ್ ಚರ್ಚೆ ಮಾಡ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ. ಹಿಟ್ಟಿನ ಚೀಲ ನಾಯಿ ಏರ್ಕೊಂಡು ತಿಂದಂತ ರೀತಿಯಲ್ಲಿ ಚಳಿಗಾಲದ ಬೆಳಗಾವಿ ಅಧಿವೇಶನ ನಡೆಸ್ತಾರ. ಅದಕ್ಕೆ ನಾವು ಕೇಳಕ್ಕೆ ಬಯಸ್ತೀವಿ, ನೀರಾವರಿ ಪಂಪ್ಸೆಟ್ ರೈತರ ಬದುಕು ಬೀದಿ ಪಾಲಾಗ್ತದೆ. ಪಂಪ್ಸೆಟ್ ರೈತರ ಬೆಳೆಗಳನ್ನ ಈಗ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೂ ಕರೆಂಟ್ ಬೇಕು. ಅದು ರಾತ್ರಿ ವೇಳೆಯಲ್ಲಿ ವಿದ್ಯುತ್ 3 ಫೇಸ್ ವಿದ್ಯುತ್ ಕೊಡ್ತಿದ್ರೆ ವಿಷಕಾರಿ ಹುಳಗಳಿರ್ತಾರ, ಹಿಂಗಾಗಿ ಇರ್ತಾವ. ಹೀಗಾಗಿ ಅದನ್ನ ರೈತರಿಗೆ ಏನಾದ್ರು ಜೀವಕ್ಕೆ ಅಪಾಯ ಆಗಿದ್ರೆ ಜವಾಬ್ದಾರಿ ಯಾರು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಕಾಡ್ತದೆ. ರಾತ್ರಿ ವೇಳೆಯಲ್ಲಿ 3 ಫೇಸ್ ವಿದ್ಯುತ್ ಕೊಡೋದನ್ನ ಕೈ ಬಿಡಬೇಕು. ಹಗಲೊತ್ತಿನಲ್ಲಿ 3 ಫೇಸ್ ವಿದ್ಯುತ್ ಅನ್ನ 12 ತಾಸು ವಿದ್ಯುತ್ ಅನ್ನ ಕೊಡಬೇಕು. ಟ್ರಾನ್ಸ್ಫಾರ್ಮರ್ಗಳನ್ನು ಸುಟ್ರೆ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಅದ, ಆದ್ರೆ ಯಾವುದೇ ಕಾರಣಕ್ಕೂ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಆಗಿದೆ. ಇವತ್ತು ಟ್ರಾನ್ಸ್ಫಾರ್ಮರ್ಗಳನ್ನು ಸುಟ್ರೆ 1 ವಾರಗಳನ್ನ ತಗೊಂಡು ಇಡೀ ಅಲ್ಲಿರ್ತಕ್ಕಂಥ ರೈತರ ಬೆಳೆಗಳು ಕಡ್ಲಿ, ಜೋಳ, ಕುಸುಬಿ, ಇವತ್ತು ಶೇಂಗಾ, ಸೂರ್ಯಪಾನ, ತೊಗರಿ ಒಣಗಿ ಹೋದ ನಂತರ ಇವತ್ತು ಟ್ರಾನ್ಸ್ಫಾರ್ಮರ್ಗಳನ್ನ ತಂದು ಕೊಡಿಸ್ತಾ ಇದ್ರೆ ಬೆಳೆಗಳನ್ನ ಸತ್ಯನ ಸಾಯ್ತು. ಅದ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ನಮ್ಮ ರೈತರಿದ್ರೆ ತಕ್ಷಣನೇ ಇವತ್ತು ಟ್ರಾನ್ಸ್ಫಾರ್ಮರ್ಗಳನ್ನ ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ಬಸ್ತೀವಿ. ಹೆಚ್ಚುವರಿ TC ಗಳನ್ನ ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ಬಸ್ತೀವಿ. ಅದ್ರ ಜೊತೆಯಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟಾಗ ಆ ರೈತರಿಂದ ಒಬ್ಬೊಬ್ಬರ ಹತ್ರ 500-1000 ರೂಪಾಯಿನ ಹಣ, ರೈತರಿಂದ 14,000, 15,000, 20,000 ರೂಪಾಯಿವರೆಗೂ ಹಣ ಸುಲಿಗೆ ಮಾಡ್ತಕ್ಕಂಥ ಯಾವ್ಯಾವ ಅಧಿಕಾರಿಗಳಿದಾರೋ ಆ ತಪ್ಪಿತಸ್ಥರ ಅಧಿಕಾರಿ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕ್ಬೇಕು, ಜೈಲಿಗೆ ತಳ್ಬೇಕು, ಸೇವೆಯನ್ನು ಅಮಾನತ್ ಮಾಡಿ ಆ ರೈತರಿಗೆ ನ್ಯಾಯ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಒತ್ತಾಯನ ಮಾಡ್ತೀವಿ. ರೈತರ ಹೊಲಗಳಲ್ಲಿ ಜೋತ್ ಬಿದ್ದಿರ್ತಕ್ಕಂಥ ವೈರ್ಗಳು, ಕಂಬಗಳು, ಆ ವೈರ್ ಅನ್ನ ಸ್ಪಾರ್ಕ್ ಆಗಿ ರೈತರ ಕಬ್ಬನ್ನ ಸುಟ್ಟು ಸತ್ಯಾನಾಶ ಆಗೋಗಿದೆ, ಭಸ್ಮ ಆಗಿದೆ, ಕೈ ಬಂತು ಬಾಯಿ ಬರಲಾರ್ದಂಗಾಗಿದೆ. ತಕ್ಷಣವೇ ಆ ವೈರ್ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ರೈತರ ಹೊಲಗಳಲ್ಲಿ ಜೋತ್ ಬಿದ್ದಿರತಕ್ಕಂಥ ವೈರ್ ಬಿಗಿಬೇಕು, ಕಂಬಗಳನ್ನ ಕಡಿ ಮಾಡ್ಬೇಕು ಅಂತಕ್ಕಂಥ ಮಾತಾಡ್ಬೇಕು. ರೈತರಿಗೆ RR ನಂಬರ್ ಓಪನ್ ಮಾಡ್ಬೇಕಾದ್ರೆ ಸರ್ಕಾರವೇ ಎಸ್ಕಾಂ, ಜೆಸ್ಕಾಂ, ಬ್ಯಾಸ್ಕಾಂ ಮತ್ತೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ರೈತರ ಕಂಬ, ವೈರ, ಇನ್ಸುಲೇಟರ್, ಗೊಬ್ಬಿ, ಎಂಗ್ಲರ್ ಪಟ್ಟಿ, ಕಂಬಗಳನ್ನ ಫ್ರೀ ಆಗಿ ಇವತ್ತು ಕನೆಕ್ಷನ್ ಅನ್ನ ಕೊಡಬೇಕು, ವೈರ್ ಎಳಿಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಇವತ್ತು ಈ ಇದರಗಡೆ ಜೆಸ್ಕಾಂ ಕಲಬುರಗಿ ಜಿಲ್ಲಾ ಕಚೇರಿ ಎದುರುಗಡೆ ಹೋರಾಟ ನಡೆಸಿ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದೀವಿ.